ಹೆಲೋ ರಾಣೆಬೆನ್ನೂರು ಮಂದಿ, ಇದು ಡೇ 15 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿಂದ ಗುಡಿಗೆ ಹೋಗಿ ಬಂದು ವಾಪಸ್ ಗಾಡಿ ತೊಗೊಂಡು ಅಲ್ಲಿಂದ ಟಿಫನ್ ಮಾಡೋಕ್ಕೆ ಅಂತ ಹೊರಗೊಂಟೆ. ನಮ್ಮ ಊರಾಗಂತೂ ಬಿಸಿಲು ಭಾಳ ಐತಿ. ನಿಮ್ಮ ಊರಾಗ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲಿಂದ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಮತ್ತು ಫ್ರೆಂಡ್ಸ್ ಬೆಟ್ಟಾಗಿ ವಾಪಸ್ ಮನೆ ಕಡೆ ಹೊಂಟಿದ್ದೆ. ನನ್ನ ಫ್ರೆಂಡ್ ವೀರೇಶ್ ಅಂತಂದು ಕಾಲ್ ಮಾಡಿ ಬಂದು ಮೀಟಾಗಿ ಹೋಗು, ಭಾಳ ದಿವಸ ಆತಂದ. ಅವನು ಕಾಲು ಮುರ್ಕೊಂಡಿದ್ದ ಬಿದ್ದು. ಸೊ ಮನ್ಯಾಗ ಬೆಡ್ ರೆಸ್ಟ್ ಇತ್ತು. ಅವ್ನು ಬೆಟ್ಟಾಗಿ ಅಲ್ಲಿಂದ ವಾಪಸ್ಸು ಮತ್ತು ಮನೆ ಕಡೆ ಬಂದೆ. ಮನೆ ಕಡೆ ಬಂದು ನಂದು ಸ್ವಲ್ಪ ವರ್ಕ್ ಇತ್ತು ಅಂತಂದು, ಸೊ ನಾನು ಪಾರ್ಟ್ ಟೈಮ್ ಟ್ರೇಡಿಂಗ್ ಕೂಡ ಮಾಡ್ತೀನಿ. ಅದನ್ನ ಸ್ವಲ್ಪ ಮಾರ್ಕೆಟ್ ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮತ್ತು ಸಂಜೆ ಮುಂದೆ ಬ್ಯಾಗ್ ತೊಗೊಂಡು ಅಲ್ಲಿಂದ ಮತ್ತೆ ಹೊರಟೆ. ಸೊ ಈವ್ನಿಂಗ್ ನಾನು ಜಾಸ್ತಿ ಒಬ್ಬನೇ ಇರ್ತೀನಿ ಮನ್ಯಾಗ, ಮಮ್ಮಿನೂ ಇರೋಲ್ಲ ಅನ್ನೋದಕ್ಕೆ ನಾನು ಜಾಸ್ತಿ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಕಾರ್ ಒಳಗೆ ವರ್ಕ್ ಮಾಡ್ತೀನಿ. ಡೈಲಿ ಅಲ್ಲ, ಯಾವಾಗಾರ ಒಮ್ಮಷ್ಟ ಹೋಗಿರ್ತೀನಿ. ಫ್ರೆಂಡ್ಸ್ ಬೆಟ್ಟಾಗಿ ಆರಾಮ್ ಕೂತ್ಕೊಂಡು ಸ್ವಲ್ಪ ಹೊತ್ತು ಹೊಡೆದು ವರ್ಕ್ ಮಾಡ್ಕೊಂಡು ಬರ್ತೀನಿ. ಸೊ ಅಲ್ಲಿಂದ ರಾತ್ರಿ ಮತ್ತು ಬಸವೇಶ್ವರ ಡಾಬಾಗ ಹೋದ್ವಿ. ನಾನು ನಮ್ಮ ಅಪ್ಪಾಜಿ ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಕಾರ್ ಇಟ್ಟು ನಮ್ಮ ಅಪ್ಪಾಜಿ ಜೊತೆ ಗಾಡಿ ಮೇಲೆ ಬಂದೆ. ನಮ್ಮ ಮಾವ ಕಾರ್ ಬೇಕು ಅಂತ ಕೇಳಿದ್ದ. ಸೊ ಕಾರಲ್ಲಿ ಇಟ್ಟು ವಾಪಸ್ ಇಬ್ಬರು ಗಾಡಿ ಮೇಲೆ ಮನೆಗೆ ಬಂದ್ವಿ. ಆಮೇಲೆ ನಾನು ವರ್ಕಿಗೆ ಕೂತ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್, ಜಾಸ್ತಿ ಏನೂ ಮಾಡಿಲ್ಲ. ಸೊ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.